ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಆಪರೇಷನ್ ಸಿಂಧೂರ್ ಮೂಲಕ ಉಗ್ರರನ್ನು ಸದೆ ಬಡಿದಿರುವ ವೀರ ಯೋಧರಿಗೆ ನಮನಗಳನ್ನು ಮತ್ತು ವಿಜೃಂಭಣೆಯಿಂದ ಮೆರವಣಿಗೆ ನಡೆಸಲಾಯಿತು. ಮುಖ್ಯಾಂಶಗಳು: ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿ ಆದ ಹಿನ್ನೆಲೆಯಲ್ಲಿ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹಾಗೂ ಪಕ್ಷದ ಕಾರ್ಯಕರ್ತರಿಗೆ ದೇಶಾದ್ಯಂತ ತಿರಂಗ ಯಾತ್ರೆ ನಡೆಸಲು ಯೋಜಿಸಿದ ಹಿನ್ನೆಲೆಯಲ್ಲಿ ಇಂದು ಸಿರುಗುಪ್ಪದಲ್ಲಿ ನಿವೃತ್ತ ಯೋಧರು, ವಕೀಲರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಸಾರ್ವಜನಿಕರು ಹಾಗೂ ಕಾರ್ಯಕರ್ತರು ನೇತೃತ್ವದಲ್ಲಿ 200 ಅಡಿ ಉದ್ದದ ಬೃಹತ್ ತಿರಂಗ ಯಾತ್ರೆಯನ್ನು ನಡೆಸಲಾಯಿತು. ಆಪರೇಷನ್ ಪೆಹಲ್ಗಾಮ್ ಉಗ್ರರ ದಾಳಿಗೆ ಪ್ರತೀಕಾರವಾಗಿ ಉಗ್ರರ ರಾಕ್ಷಸರ ವಿರುದ್ಧ ಬೃಹತ್ ಕಾರ್ಯಾಚರಣೆ ಆಪರೇಷನ್ ಸಿಂಧೂರ್ ಮೂಲಕ ಉಗ್ರರನ್ನು ಸೆದೆಬಡಿಯುವ ವೀರ ಯೋಧರಿಗೆ ನೈತಿಕ ಸ್ಥೈರ್ಯ ಹಾಗೂ ಬೆಂಬಲ ನೀಡುವ ಪ್ರತಿಯೊಬ್ಬ ಭಾರತೀಯರ ಕರ್ತವ್ಯ ಅಲ್ಲದೆ ಹೆಮ್ಮೆಯ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆರಂಭಿಸಿರುವ ಯುದ್ಧವನ್ನು ಮೊನ್ನೆಯೇ ಭಾರತೀಯ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿ ಉಗ್ರರ ಪೋಷಕ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವ ಹಿನ್ನೆಲೆಯಲ್ಲಿ ಮುಂದಿನ ಎಲ್ಲ ಕಾರ್ಯಾಚರಣೆಗಳಿಗೆ ಬೆಂಬಲ ನೀಡುವ ದೃಷ್ಟಿಯಿಂದ ರಾಜ್ಯಾದ್ಯಂತ ಬಿಜೆಪಿ ಕರ್ನಾಟಕದ ವತಿಯಿಂದ ತಿರಂಗ ಯಾತ್ರೆ ನಡೆಸಲಾಗಿದೆ. ಇದೇ ಸಂದರ್ಭದಲ್ಲಿ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ಬಸವಪೂಜ್ಯ ಸ್ವಾಮೀಜಿಯವರು, ಮಾಜಿ ಶಾಸಕರಾದಂತಹ ಶ್ರೀ MS ಸೋಮಲಿಂಗಪ್ಪ ಸರ್, ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಅನಿಲ್ ಕುಮಾರ್ ಮೋಕಾ, ಸಿರುಗುಪ್ಪ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಶ್ರೀ ಕುಂಟ್ನಾಳ್ ಮಲ್ಲಿಕಾರ್ಜುನ ಸ್ವಾಮಿಯವರ ನೇತೃತ್ವದಲ್ಲಿ ನಿವೃತ್ತ ಯೋಧರು, ಸಭೆಯಲ್ಲಿ ನಗರಸಭೆ ಸದಸ್ಯರು, ಆಟೋ ಚಾಲಕರು, ವಿದ್ಯಾರ್ಥಿಗಳು ಭಾಗವಹಿಸಿ ಮತ್ತು ಇದೇ ಸಂದರ್ಭದಲ್ಲಿ MS ಸಿದ್ದಪ್ಪ ತೆಕ್ಕಲಕೋಟೆ ಜಿಲ್ಲಾ ಅಧ್ಯಕ್ಷರು, ಯುವ ಮೋರ್ಚಾ ಬಿಜೆಪಿ ಬಳ್ಳಾರಿ ಜಿಲ್ಲಾ ಇವರನ್ನು ಒಳಗೊಂಡು ಇಂದು ಸಿರುಗುಪ್ಪದಲ್ಲಿ ಅದ್ಭುತವಾಗಿ ಯೋಧರ ಮತ್ತು ಭಾರತದ ದೇಶದ ಹೆಮ್ಮೆಯ ನರೇಂದ್ರ ಮೋದಿಯವರ ನೆನಪಿಗಾಗಿ ಇಂದು ಪಾಕಿಸ್ತಾನದ ಒಂದು ಕುತಂತ್ರದ ಮೂಲಕ ಅಂದು ಏನು 26 ಜನರ ನಮ್ಮ ಭಾರತೀಯರ ಪ್ರಾಣವನ್ನು ಬಲಿಯಾಗಿ ಪಡೆದಿರತಕ್ಕಂಥ ವ್ಯಕ್ತಿಗಳು ಮತ್ತು ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಿರತಕ್ಕಂಥ ನಮ್ಮ ದೇಶದ ಯೋಧರಿಗೆ ಇಂದು ಒಂದು ಸಂತೋಷ ಆಗುವುದರ ಜೊತೆಗೆ ನಾವು ಯಾವುದರಲ್ಲೂ ಕಡಿಮೆ ಇಲ್ಲ. ನಾವು ಭಾರತೀಯರು ಒಂದು ಸಾರಿ ಏನಾದರೂ ಯುದ್ಧಕ್ಕೆ ನಿಂತರೆ ಸೋಲಿನ ಭೀತಿಯ ಭಯವೇ ಇಲ್ಲ ಎಂಬತಕ್ಕಂಥದ್ದನ್ನು ತೋರಿಸಿ ನಮ್ಮ ಭಾರತೀಯ ದೇಶದ ಹೆಮ್ಮೆಯ ಆಗಿರ್ತಕ್ಕಂತಹ ಯೋಧರಿಗೆ ಜೈ ಘೋಷಣೆಗಳನ್ನು ಕೂಗುತ್ತಾ ಮುಖ್ಯ ಬೀದಿಯಲ್ಲಿ ಸಂಚರಿಸಿ ಈ ಒಂದು ಭಾರತ ದೇಶದ ಒಂದು ಬಾವುಟದ ಮೂಲಕ ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಯವರ ಪರಾಕ್ರಮ ಏನಂಬತಕ್ಕಂಥದನ್ನ ತೋರಿಸಿರ್ತಕ್ಕಂಥ ಈ ದೇಶದ ಭಾರತೀಯ ನಾಗರಿಕರೆಲ್ಲರೂ ಈ ಒಂದು ಇಂತಹ ಒಂದು ಕೃತ್ಯವನ್ನು ಭಾರತ ದೇಶದಲ್ಲಿ ಎಂದು ನಡೆದಿರಲಿಲ್ಲ. ಆದರೆ ಇಂಥದ್ದೊಂದು ನಡೆದಿರತಕ್ಕಂಥದ್ದು ಅಂದರೆ ಪ್ರವಾಸಕ್ಕೆ ಹೋಗಿರ್ತಕ್ಕಂತಹ ಜನಗಳನ್ನು ಕೊಂದಿರ್ತಕ್ಕಂಥದ್ದು ನೋಡಿದರೆ ಭಾರಿ ಮುಜುಗರಕ್ಕೆ ಒಳಗಾಗಿ ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಕಟ್ಟುನಿಟ್ಟಿನ ನಿರ್ಧಾರವನ್ನು ತೆಗೆದುಕೊಂಡು ಈ ದೇಶದ ನಮ್ಮ ಭಾರತ ದೇಶದ ಪೌರತ್ವ ಮತ್ತು ಪುರುಷತ್ವ ಏನಂತಕ್ಕಂಥದನ್ನು ತೋರಿಸಿರ್ತಕ್ಕಂಥ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿರ್ತಕ್ಕಂಥ MS ಸಿದ್ದಪ್ಪ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದರು. ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ, ಸಿರುಗುಪ್ಪ. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್